ನಾನು ಇದೀಗ ರಮೇಶ್ ಸರ್ ಕೇಳ್ಬಿಡ್ತೀನಿ. ರಮೇಶ್ ಸರ್, ಅಂದರೆ ಯಾವಾಗಲೂ ಈ ವಿಪತ್ತು ನಿರ್ವಹಣಾ ಪಡೆ ಇವೆಲ್ಲ ನಾವು ಮಾತಾಡ್ತೀವಲ್ಲ ಸರ್, ಇದೆಲ್ಲ ವಿಪತ್ತು ಆದಮೇಲೆ ಇರೋದಾ? ವಿಪತ್ತಿಗಿಂತ ಮುಂಚೆ ಏನೂ ಮಾಡಲಿಕ್ಕಾಗದಂಥ ಸ್ಥಿತಿಲಿ ನಾವೆಲ್ಲ ಇದ್ದೀವಾ? ಒಂದು ಅಲರ್ಟು, ಸ್ವಲ್ಪ ಎತ್ತರ ಪ್ರದೇಶಕ್ಕೆ ಬಂದುಬಿಡಿ, ಈ ಪ್ರದೇಶ ಸಮಸ್ಯೆ ಆಗಬಹುದು. ಯಾಕೆ ಕೇಳ್ತಾ ಇದ್ದೀನಿ ಪ್ರಶ್ನೆ ಅಂದರೆ, ಸರ್ 70 ಕಿಲೋಮೀಟರ್ಗಳ ದೂರ ಇತ್ತು ಸರ್. ಆ ನೀರು ಹಿಮದ ಬಂಡೆಗಳು ಜಾರಿದ ತುದಿಯಿಂದ ಹಿಡಿದು ಸರಿ ಸುಮಾರು 70-80 ಕಿಲೋಮೀಟ್ರ್ ದೂರದವರೆಗೂ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಒಂದಷ್ಟು ಜನ ನಾವು ರಕ್ಷಣೆ ಮಾಡ್ಕೊಳ್ಬಹುದಾಗಿತ್ತು ಅನ್ನೋದೊಂದು ಆಸೆ ಕೇಳ್ತಾ ಇದ್ದೀನಿ ಅಷ್ಟೇ ಸರ್. ಖಂಡಿತ ಮಾಡ್ಬೋದು. ಈಗ ನಮ್ಮ ದೇಶದಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆ ಇದೆ. ಅದು ಲ್ಯಾಂಡ್ ಸ್ಲೈಡ್ ಝೊನೇಷನ್ ಆಫ್ ದ ಹೋಲ್ ಕಂಟ್ರಿ, ಅದು ನೋಡಲ್ ಆಫೀಸು. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇಸ್ ಅ ನೋಡಲ್ ಆಫೀಸ್ ಫಾರ್ ದ ಹೋಲ್ ಕಂಟ್ರಿ. ದೇ ಆರ್ ಡೂಯಿಂಗ್ ಲ್ಯಾಂಡ್ ಸ್ಲೈಡ್ ಹಜಾರ್ಡ್ ಝೊನೇಷನ್ ಫಾರ್ ದ ಎಂಟೈರ್ ಕಂಟ್ರಿ. Particularly they are concentrating on the high risk zone of Himalayas complete ಆಗಿ. ಎಲ್ಲ ಸ್ಟೇಟ್ಸ್, ಹಿಮಾಲಯನ್ ಸ್ಟೇಟ್ಸ್ ಹೈ ರಿಸ್ಕ್ ಝೋನು. ಯಾಕೆಂತ ಹೇಳಿದ್ರೆ ಸೈಸ್ಮಿಕಲಿ ಆಲ್ಸೋ ದೇ ಆರ್ ಹೈ ರಿಸ್ಕ್ ಝೋನು. ಪ್ರಪಂಚದಲ್ಲೇ ಅತಿ ಹೆಚ್ಚು ಸೈಸ್ಮಿಸಿಟಿ ಒಂದು ಅನುಭವವನ್ನು ಆಗುವಂತಹ ಒಂದು ಜಾಗ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಹಿಮಾಲಯಾಸು. ಲೆಫ್ಟ್ ಇಂದ ರೈಟ್ 2500 ಕಿಲೋಮೀಟರ್ಸ್ ಕಂಪ್ಲೀಟ್ ಜಾಗ, ಅಷ್ಟು ಹೈಯೆಸ್ಟ್ ಸೈಸ್ಮಿಕ್ ಝೋನ್ ಅದು. ಅಲ್ಲಿ ಭೂಕಂಪ 8ರಿಂದ 8:30, 9ವರೆಗೂ, 7, 8 ಅಂತೂ ಈಗಾಗಲೇ ನಮಗೆ ಇದಾಗಿದೆ, ನಮಗೆ ಬಂದಿದೆ ಆ ಥರದ್ದು. ಸೊ ಹಿಮಾಲಯನ್ 4 ಸ್ಟೇಟ್ಸ್ 5 ಸ್ಟೇಟ್ಸ್ ಇದೆ. ನಾನು ಅಲ್ಲೆಲ್ಲ ವರ್ಕ್ ಮಾಡಿದ್ದೀನಿ. ನಾನು ಜಮ್ಮು ಕಾಶ್ಮೀರಲ್ಲಿ 2014 ಫ್ಲಡ್ನ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿದ್ದೀನಿ. ಅಲ್ಲಿ ಜೇಲಂ ರಿವರ್ ಅಲ್ಲಿ ಕಂಪ್ಲೀಟ್ ಪ್ರವಾಹ ಆಗಿತ್ತು. 2014 ಸೆಪ್ಟೆಂಬರ್ ಟೈಮ್ನಲ್ಲಿ ಅತಿಯಾಗಿ ಮಳೆ ಬಂದು ಅಲ್ಲಿ ಪ್ರವಾಹ ಉಂಟಾಗಿ ಜೀಲಂ ಒಂದು ಕೊಳ್ಳದಲ್ಲಿ ಲೆಫ್ಟ್ ರೈಟ್ 15 ಟ್ರಿಬ್ಯೂಟ್ರೀಸು ಅದರಲ್ಲಿ ಕಂಪ್ಲೀಟ್ ಆಗಿ ರಭಸದಿಂದ ಹರಿದು ಅದು ಚಾನಲಲ್ಲಿ ಪ್ರವಾಹ ಆಯಿತು. ಆವಾಗ ಶ್ರೀನಗರದ ಟೌನು 30 ದಿನ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿತ್ತು. ಸೊ ಆ ಥರದ ಏರಿಯಾ ಕೂಡ ಸೋನಾಮಾರ್ಗು, ಗುಲ್ಮರ್ಗು ಮತ್ತೆ ಬಲ್ತಾಲ್ ಆ ಏರಿಯಾದಲ್ಲೆಲ್ಲ ನಾನು ಈ ನೀರ್ಗಲ್ಲಿನ ಸರೋವರನ ನಾನು ನೋಡಿದ್ದೀನಿ ಅಲ್ಲಿ. ಸೊ ಇದೇನು ಹೊಸದಲ್ಲ, ನೀರ್ಗಲ್ ಸರೋವರ ಹೊಸದಲ್ಲ. ಇಲ್ಲೇನೆ ಈ ಒಂದು ಲೆಂಡೆ ರಿವರ್ನಲ್ಲೇ ಕೂಡ 2024 ಆಗಿದೆ ಇದೇ ಥರ ಒಂದು ಫ್ಲಡ್ ಆಗಿದೆ, ಬರ್ಸ್ಟ್ ಆಗಿದ್ದರಿಂದ, ಸರೋವರ ಬರ್ಸ್ಟ್ ಆಗಿದ್ದರಿಂದ. ಮತ್ತೆ ಹಿಂದೆನೂ ಕೂಡ ಒಂದು 7 ಬಾರಿ ಈ ಥರದ್ದು ಆಗಿದೆ. ಅದು ನಾವು ಯಾಕೆ ಏನು ಅಂತ ಒಂದು ಆಲೋಚನೆ ಮಾಡಿದಾಗ ನಮ್ಗೇನು ತಿಳಿದು ಬರುತ್ತೆ ಅಂದರೆ, ಆಸ್ ಎ ಜಿಯಾಲಜಿಸ್ಟು, ಇಟ್ಸ್ ಎ ವೆರಿ ಹೈ ರಿಸ್ಕ್ ಝೋನ್. ಲೆಂಡೆ ರಿವರ್ ಈಸ್ ಫ್ಲೋಯಿಂಗ್ ಇನ್ ಎ ವೆರಿ ಹೈ ರಿಸ್ಕ್ ಝೋನ್. ಅಲ್ಲಿ ನೋಡಿ, ಅಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಕಾಂಪ್ಲೆಕ್ಸ್ ಜಿಯೋಲಾಜಿಕಲ್ ಫ್ಯಾಕ್ಟರ್ಸು. ಅಲ್ಲಿ ದಟ್ ಝೋನ್ ಈಸ್ ಆ್ಯಕ್ಚುಲಿ ಕಂಪ್ಲೀಟ್ಲಿ ಇಟ್ ಈಸ್ ಎ ಟ್ರಾನ್ಸ್ ಟೆಕ್ಟಾನಿಕ್ ಝೋನ್ ಅಂದರೆ ಇಂಡಿಯನ್ ಪ್ಲೇಟ್ ಇದೆ, ಯುರೇಷಿಯನ್ ಪ್ಲೇಟ್ ಇದೆ, ಎರಡಕ್ಕೂ ತಿಕ್ಕಾಟ ಆಗ್ತಾ ಇದೆ. ಅದು ನಿರಂತರವಾಗಿ ನಡೀತಾ ಇದೆ. ಈ ತಿಕ್ಕಾಟದಿಂದ, ಒತ್ತಡದಿಂದ ಹಿಮಾಲಯ ಇವತ್ತು ರೈಸ್ ಆಗಿರೋದು. ಮತ್ತೆ ಅಲ್ಲಿ ಸುಮಾರು ಫಾಲ್ಟ್ಸು, ಫ್ರಾಕ್ಚರ್ಸು ಮತ್ತೆ ವೀಕ್ ಝೋನ್ ಕ್ರಿಯೇಟ್ ಆಗಿದೆ. ಅದನ್ನೆಲ್ಲ ಕ್ರಾಸ್ ಮಾಡಿಕೊಂಡು ಈ ಲೆಂಡೆ ರಿವರು ನೇಪಾಳಕ್ಕೆ ಬರುತ್ತೆ, ಆಮೇಲೆ ಇಂಡಿಯಾಕ್ಕೆ ಬರುತ್ತೆ. ಸೊ ಈ ರೀತಿ ವೈಶಿಷ್ಟ್ಯತೆ ತುಂಬ ಇದೆ ಅಲ್ಲಿ. ಇಟ್ಸ್ ಎ ಕಾಂಬಿನೇಷನ್ ಆಫ್ ವೇರಿಯಸ್ ಫ್ಯಾಕ್ಟರ್ಸು. ಸೊ ನಾನು 4 ಫ್ಯಾಕ್ಟರ್ನ ಅನಲೈಸ್ ಮಾಡಿದ್ದೀನಿ, ಯಾಕೆ ಇಷ್ಟು ಭೀಕರವಾಗಿ ಬಂದಿದೆ ಅಂತ. ಮಾತಾಡ್ತೀನಿ ಸರ್, ಮುಂದಿನ ಭಾಗದಲ್ಲಿ ತಮ್ಮನ್ನು ಮಾತಾಡ್ತೀನಿ ಸರ್, ಮುಂದಿನ ಭಾಗದಲ್ಲಿ ಮಾತಾಡ್ತೀನಿ ತಮ್ಮನ್ನು. ನಾನು ಮುಂದಿನ ಭಾಗದಲ್ಲಿ ಮಾತಾಡ್ತೀನಿ ಸರ್. XL PU ಕಾಲೇಜು ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ.